ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಿಮ್ಸ್ ಆಸ್ಪತ್ರೆಯಲ್ಲಿ ಏಪ್ರಿಲ್ 26ರಂದು ಮಧುಮೇಹ ಕುರಿತು ವಿಚಾರ ಸಂಕಿರಣ. ನೂತನ ಪದಾಧಿಕಾರಿಗಳ ಪದಗ್ರಹಣ. ಡಾಕ್ಟರ್ ಬಸವರಾಜ್ ಪಾಟೀಲ್. ಮಾನವಿ ಲೋಯಲಾ ಕಾಲೇಜಿನಲ್ಲಿ ಏಪ್ರಿಲ್ 28ರಂದು ಸಂವಿಧಾನ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ. ದ್ಯಾವಣ್ಣ. ಏಪ್ರಿಲ್ 26ರಂದು ಬೀದಿ ವ್ಯಾಪಾರಿಗಳ ಸಮಸ್ಯೆಗಳ ಕುರಿತು ಸಮಾಲೋಚನಾ ಸಭೆ. ಯೇಸು ಮಿತ್ರ. ಮಠಮಾರಿಯಲ್ಲಿ ಏಪ್ರಿಲ್ 27, 28ರಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ. ನಾಗೇಂದ್ರಪ್ಪ ಮಠಮಾರಿ. ವೇದಾಂತ ಪಾಠಶಾಲೆಯಲ್ಲಿ ಬೇಸಿಗೆ ಶಿಬಿರ. ಶಿಕ್ಷಣದೊಂದಿಗೆ ಸಂಸ್ಕಾರ ಶಿಕ್ಷಣಕ್ಕೆ ಒತ್ತು. ಸ್ವಾತಿ ಕೊಂಪಾಲ್. ಮತ್ತು ನಿವೃತ್ತ PSI ಶಿವಕುಮಾರ್ ಚನ್ನಳ್ಳಿ ನಿಧನ. ರಿಮ್ಸ್ಗೆ ದೇಹದಾನ ಮಾಡಿ ಸಾರ್ಥಕತೆ. ಈಗ ವಾರ್ತೆಗಳ ವಿವರ. RSSID ಕರ್ನಾಟಕ ಚಾಪರ್ ಅಸೋಸಿಯೇಷನ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಮಧುಮೇಹದ ನವೀನ ಬೆಳವಣಿಗೆ ಕುರಿತು ಕಾರ್ಯಾಗಾರವನ್ನು ರಿಮ್ಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯ ಘಟಕದ ಅಧ್ಯಕ್ಷ ಡಾಕ್ಟರ್ ಬಸವನಗೌಡ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಾಗಾರವನ್ನು ರಿಮ್ಸ್ ನಿರ್ದೇಶಕ ಡಾಕ್ಟರ್ BH ರಮೇಶ್ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ VV ಚಿನಿವಾಲರ್, ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ರಾಮಕೃಷ್ಣ, ರಿಮ್ಸ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಭಾಸ್ಕರ್ ಕೆ, ಡಾಕ್ಟರ್ ಹರಿಪ್ರಸಾದ್, ಡಾಕ್ಟರ್ ನೇಹಾ ಸುಕಾಣಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಗರ್ಭಿಣಿ ಮಹಿಳೆಯರಲ್ಲಿ ಮಧುಮೇಹ ಕುರಿತು ಡಾಕ್ಟರ್ ಮಂಜುನಾಥ್ ಯು, ಟೈಪ್ 1 ಮಧುಮೇಹ ಕುರಿತು ಡಾಕ್ಟರ್ ಸಂಜೀವ್ ಚಟ್ಟಿ, ಟೈಪ್ 2 ಮಧುಮೇಹದ ಕುರಿತು ಡಾಕ್ಟರ್ ಕಾರ್ತಿಕ್ ಉಪನ್ಯಾಸ ನೀಡಲಿದ್ದಾರೆ. ಮಧುಮೇಹ ರೋಗ ಪ್ರಮಾಣ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗುತ್ತಿದೆ. ಮಧುಮೇಹ ಮಕ್ಕಳು, ಗರ್ಭಿಣಿಯರು, ಯುವಕರು, ಯುವತಿಯರಲ್ಲಿ ಕಾಣುತ್ತಿರುವುದು ಕಳವಳಕಾರಿಯಾಗಿದೆ. ಜೀವನ ಶೈಲಿ, ಆಹಾರ ಪದ್ಧತಿಗಳು ಕಾರಣವಾಗಿದ್ದು ಜಾಗೃತಿ ಮೂಲಕ ನಿಯಂತ್ರಿಸಬಹುದಾಗಿದೆ ಎಂದರು. ಗ್ರಾಮೀಣ ಮಕ್ಕಳಲ್ಲಿ ಅರಿವು ಮೂಡಿಸಲು ಮಧುಮೇಹ ಪಾಠಶಾಲೆ ಎಂಬ ಯೋಜನೆ ಆಯೋಜಿಸಿ ಮಕ್ಕಳಿಗೆ ಮಧುಮೇಹದ ಅಪಾಯ, ನಿಯಂತ್ರಣದ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ. ರಿಮ್ಸ್ ವೈದ್ಯರು, ಸಿಬ್ಬಂದಿಗಳಿಗೂ ಮಧುಮೇಹ ಪ್ರಸ್ತುತ ದಿನಗಳಲ್ಲಿ ಆಗಿರುವ ಬದಲಾವಣೆ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ ಎಂದರು. ನಮ್ಮ ಕರ್ನಾಟಕ ರಿಸರ್ಚ್ ಡಯಾಬಿಟಿಕ್ ಸೊಸೈಟಿ ಆಫ್ ಇಂಡಿಯಾ ಅಂತ ಇದು ಒಂದು ನ್ಯಾಷನಲ್ ಬಾಡಿ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಒಂದು 12,000 ಮೆಂಬರ್ಸ್ ಸದಸ್ಯರಿದ್ದಾರೆ. ಇದರಲ್ಲಿ ಇದು ಒಂದು ಲಾರ್ಜೆಸ್ಟ್ ಬಾಡಿ ಅಂತ ಹೇಳ್ಬೋದು. ಈಗ ನಾನು ಜಸ್ಟ್ ಇನ್ಫಾರ್ಮೇಶನ್ ಬಂದ ಪ್ರಕಾರ ಇದು ವರ್ಲ್ಡಲ್ಲಿ ಲಾರ್ಜೆಸ್ಟ್ ಅಂತ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಹೇಳಿದರು. ಇದು ವರ್ಲ್ಡಲ್ಲಿ ನ್ಯಾಷನಲ್ ಬಾಡಿ ಒನ್ ಆಫ್ ದ ಲಾರ್ಜೆಸ್ಟ್ ಬಾಡಿ ಅಂತ. ಇದರದ್ದು RSSDA ನ್ಯಾಷನಲ್ ಬಾಡಿದು ಇದು ನಮ್ಮ ಕರ್ನಾಟಕ ಬ್ರ್ಯಾಂಚ್ ಅಂತ, ಕರ್ನಾಟಕ KRSSDI ಕರ್ನಾಟಕ ರಿಸರ್ಚ್ ಸೊಸೈಟಿ ಡಯಾಬಿಟಿಸ್ ಇನ್ ಇಂಡಿಯಾ. ಈ 2003ರಲ್ಲಿ ಈ ಬಾಡಿ ನಮ್ಮ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರಲ್ಲಿ. ಇದು ಫಸ್ಟ್ ಪ್ರೆಸಿಡೆಂಟು ಡಾಕ್ಟರ್ ಬಸವನಗೌಡ ಅಂತ. ಈ ಬಾಡಿಯಲ್ಲಿ ಆಲ್ಮೋಸ್ಟ್ 12 ಸಲ ಚೇರ್ಮನ್ ಆಗಿದ್ದಾರೆ. ನಾನು 13ನೇ ಚೇರ್ಮನ್. ಆಲ್ಮೋಸ್ಟ್ ಈ 12 ಚೇರ್ಮನ್ಸ್ ಎಲ್ಲರೂ ಬ್ಯಾಂಗ್ಳೂರು, ಮೈಸೂರು, ಹಾಸನ, ಚಿತ್ರದುರ್ಗ, ಶಿವಮೊಗ್ಗ ಕಡೆಯವರೇ ಆಗಿದ್ದರು. ಈ ಹೈದರಾಬಾದ್, ಕರ್ನಾಟಕ, ನಾರ್ತ್ ಕರ್ನಾಟಕದಿಂದ ನಾನು ಈ ಸಲ ಫಸ್ಟ್ ಟೈಮ್ ಚುನಾಯಿತನಾಗಿ ಆರಿಸಿಕೊಂಡು ಬಂದು ನಮ್ಮ ಈ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಈ ಮಧುಮೇಹ ಬಗ್ಗೆ ಎಲ್ಲ ಡಿಸ್ಟಿಕ್ಗಳಿಗೆ ಮತ್ತು ತಾಲೂಕುಗಳಿಗೆ ಪ್ಲಸ್ ಹಳ್ಳಿ ಊರಿಗೆ ಹೋಗಿ ಮಧುಮೇಹ ಬಗ್ಗೆ ಹೇಳಬೇಕಂತ ನನ್ನ ಒಂದು ನಿಟ್ಟಿನಲ್ಲಿ ನಾನು ಈ ಪ್ರೆಸಿಡೆಂಟ್ ಪೋಸ್ಟ್ ತಗೊಂಡಿದ್ದೀನಿ. ಹಿರಿಯ ವೈದ್ಯ ಡಾಕ್ಟರ್ ಮಹಾಲಿಂಗಪ್ಪ ಮಾತನಾಡಿ, ರೋಗ ನಿರೋಧಕ ಮಾತ್ರೆಗಳಿಂದ ಮಧುಮೇಹದ ರೋಗಿಯ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗುವುದಿಲ್ಲ. ಮಧುಮೇಹದಿಂದ ಜೀವನದ ಮೇಲೆ ಆಗಿರುವ ಪರಿಣಾಮ ಇಂದಿನ ಮುನ್ನೆಚ್ಚರಿಕೆ ವಹಿಸುವುದರಿಂದ ತಡೆಯಲು ಸಾಧ್ಯವಿದೆ. ಮಧುಮೇಹ ನಿಯಂತ್ರಣಕ್ಕೆ KRSSDI ಶಾಖೆಯಿಂದ ಅನೇಕ ಕಾರ್ಯಕ್ರಮಗಳ ಮೂಲಕ ತಿಳುವಳಿಕೆ ನೀಡುವ ಕೆಲಸ ನಡೆಯುತ್ತಿದೆ ಎಂದರು. ಅಂಕಿಅಂಶಗಳ ಪ್ರಕಾರ ಆಂಟಿಬಯೋಟಿಕ್ಸ್ ಜಾಸ್ತಿ ಆಗಿದೆ ಅಂತ ಒಂದು
ಬಟ್ ಆಂಟಿಬಯೋಟಿಕ್ಸ್ನಿಂದ ಡಯಾಬಿಟಿಸ್ ಬರೋದಿಲ್ಲ. ಆಂಟಿಬಯೋಟಿಕ್ಸ್ ಉಪಯೋಗ ಅದು ಇದೊಂದು ಒಂದು ನೀವು ಹೇಳಿದ ಪ್ರಕಾರ ಕರೆಕ್ಟ್. ಇದು ಡಯಾಬಿಟಿಸ್ ಅನ್ನೋದು ಒಂದು ಕಾಯಿಲೆ, ಬರೀ ಸಕ್ಕರೆ ಕಾಯಿಲೆ ಅಲ್ಲ, ಇದಕ್ಕೊಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ. ಇದು ಒಂದು ಹೆದ್ದಾರಿ ಇದ್ದಂಗೆ ಬೇರೆ ಬೇರೆ ರೋಗಗಳು ಬರ್ತಾವೆ. ಡಯಾಬಿಟಿಸ್ ಬರೀ ಸಕ್ಕರೆ ಅಷ್ಟೇ ನಿಯಂತ್ರಣ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಸಕ್ಕರೆ ಜೊತೆಗೆ ಡಯಾಬಿಟಿಸ್ನಿಂದ ಆಗತಕ್ಕಂಥ ಪರಿಣಾಮಗಳು ಏನು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನಂತ. ಇದು ಡಯಾಬಿಟಿಸ್ನಿಂದ ನಿಮ್ಮ ಕಣ್ಣಿನ ಮೇಲೆ ದುಷ್ಪರಿಣಾಮ, ನಿಮ್ಮ ಹೃದಯದ ಮೇಲೆ ದುಷ್ಪರಿಣಾಮ, ಆನಂತರ ನಿಮ್ಮ ಕಿಡ್ನಿ ಮೇಲೆ, ನರಗಳ ಮೇಲೆ, ಇವೆಲ್ಲವನ್ನು ತಡೆಗಟ್ಟಬೇಕಾದ್ರೆ ಇವು ಎಲ್ಲ 1 ವರ್ಷದ ಕೊರಗಿಲ್ಲ. ಸುಮಾರು 10, 15, 20 ವರ್ಷದಿಂದ ಡಯಾಬಿಟಿಸ್ ಕಾಯಿಲೆಯಿಂದ ಬಳಸ್ತಾ ಇದ್ದರೆ ಬರ್ತದೆ ಕಾಂಪ್ಲಿಕೇಶನ್. ಆದರೆ ಈ ಕಾಂಪ್ಲಿಕೇಶನ್ ಅನ್ನು ಈ ಒಂದು ಹೋಪ್ ಸ್ಟಡಿ ಇನ್ನ ಯಾವ ಥರ ಸ್ಟಡಿಗಳ ಮೂಲಕ ಕಂಡುಹಿಡಿದದ್ದು ಏನಂದರೆ ಇವನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ನೀವು 5 ವರ್ಷಕ್ಕೆ ಬರತಕ್ಕಂಥ ಕಾಂಪ್ಲಿಕೇಶನ್ ಅನ್ನ ಎಲ್ಲಾರಂತೆ ನೋಡ್ಕೊಳ್ಬೋದು ಅಥವಾ ತಡೆಗಟ್ಟಬಹುದು. ಅದು ಯಾವಾಗ ನೀವು ಡಯಾಬಿಟಿಸ್ ಬಂದಾಗಲಿಂದ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿರ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ನಿಯಂತ್ರಣ ಬರೀ ಮುಖ್ಯ ಔಷಧದಿಂದ ಅಷ್ಟೇ ನಿಯಂತ್ರಣಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಅವರು ಹೇಳಿದ್ರು, ನಿಮ್ಮ ಜೀವನ ಶೈಲಿಯ ಒಂದು ಮಾರ್ಪಾಡು ಮಾಡಬೇಕು. ಜೀವನ ಶೈಲಿಯ ಮಾರ್ಪಾಡು ನಮ್ಮ ಕೈಯಲ್ಲಿದೆ. ನೀವು ದಿನನಿತ್ಯ ಆರೋಗ್ಯಪೂರ್ಣ, ಚೈತನ್ಯಪೂರ್ಣ ಜೀವನ ಮಾಡಬೇಕಾದ್ರೆ ಒಂದು ವ್ಯಾಯಾಮ ಮಾಡಬೇಕು. ವಾರದಲ್ಲಿ ಒಂದು 5 ದಿನ ಕನಿಷ್ಠ 45ರಿಂದ 60 ನಿಮಿಷ ವಾಕಿಂಗ್ ಮಾಡಬೇಕು. ಈ ಸಂದರ್ಭದಲ್ಲಿ ರಾಯಚೂರು ಘಟಕದ ಅಧ್ಯಕ್ಷ ಡಾಕ್ಟರ್ ರಾಮಕೃಷ್ಣ ಎಂಆರ್, ಡಾಕ್ಟರ್ ಹರಿಪ್ರಸಾದ್, ಡಾಕ್ಟರ್ ಸಿದ್ದಲಿಂಗಪ್ಪ, ಡಾಕ್ಟರ್ ನಾಗಭೂಷಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾನ್ವಿ ಪಟ್ಟಣದ ಲೋಯೋಲಾ ಕಾಲೇಜಿನಲ್ಲಿ ಏಪ್ರಿಲ್ 28ರಂದು ಭಾರತ ಸಂವಿಧಾನ ಆದ್ಯತೆ, ಬಾಧ್ಯತೆ ಮತ್ತು ಸಾಧ್ಯತೆಗಳ ಕುರಿತು ರಾಜ್ಯ ಮಟ್ಟದ 1 ದಿನದ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಉಪನ್ಯಾಸಕ ದ್ಯಾವಣ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗ ಹಾಗೂ ಆಂತರಿಕ ಗುಣಮಟ್ಟದ ಭರವಸೆಯ ಕೋಶಗಳು ಸಹಯೋಗದಲ್ಲಿ ನಡೆಯಲಿರುವ ವಿಚಾರ ಸಂಕಿರಣವನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಶಂಕರ್ ವಣಿಕೆಯಾಳ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಲೋಯೋಲಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಫಾದರ್ ಪರೇರಾ ಎಸ್.ಜೆ. ವಹಿಸಿಕೊಳ್ಳಲಿದ್ದಾರೆ. ಕಾಲೇಜಿನ ಪ್ರಾಚಾರ್ಯ ಫಾದರ್ ವಿನೋದ್ ಪೌಲ್, ಉಪ ಪ್ರಾಚಾರ್ಯ ಕಾಸಿಂ ಸಾಬ್ ಭಾಗವಹಿಸಲಿದ್ದಾರೆ. ನಂತರ 3 ಗೋಷ್ಠಿಗಳು ನಡೆಯಲಿವೆ. ಮೊದಲ ಗೋಷ್ಠಿ ಜಾತಿ, ಧರ್ಮ ಮತ್ತು ರಾಜಕಾರಣದ ವಿಷಯವಾಗಿ ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಮೋಹನ್ ದಾಸ್ ಉಪನ್ಯಾಸ ನೀಡಲಿದ್ದಾರೆ. ಎರಡನೇ ಗೋಷ್ಠಿ ಮಾಧ್ಯಮ ಮತ್ತು ಸಮಾಜ ವಿಷಯವಾಗಿ ಹಂಪಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಮತ್ತು ಕಥೆಗಾರ ಡಾಕ್ಟರ್ ಅಮರೇಶ್ ನುಗುಡೋಣಿ ಉಪನ್ಯಾಸ ನೀಡಲಿದ್ದಾರೆ. ನಂತರ ಮಹಿಳೆ ಮತ್ತು ಕಾನೂನು ವಿಷಯವಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಡೀನ್ ಪ್ರೊಫೆಸರ್ ಶೈಲಜಾ ಹಿರೇಮಠ್ ಮಾತನಾಡಲಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಂದ ₹100 ಶುಲ್ಕ ಪಡೆಯಲಾಗುತ್ತಿದೆ ಎಂದರು. 28/4/2025 ನಮ್ಮ ಮಾನವೀಯ ಲೋಯೋಲಾ ಕಾಲೇಜಿನಲ್ಲಿ 1 ದಿನದವರೆಗೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದೆ. ವಿಷಯ ಭಾರತ ಸಂವಿಧಾನ, ಆದ್ಯತೆ, ಬಾಧ್ಯತೆ ಮತ್ತು ಸಾಧ್ಯತೆಗಳು. ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿರ್ತಕ್ಕಂಥ ಪ್ರಮುಖ ಉದ್ದೇಶ ಏನಂತಂದರೆ, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿಕೊಳ್ಳಬೇಕು. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಶಂಕರ್ ವಣಿಕೆಯಾಳ್ KS ಅಧಿಕಾರಿಗಳು ಮತ್ತು ಕುಲಸಚಿವರು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇವರು ಆಗಮಿಸುತ್ತಾರೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ಒಟ್ಟು 3 ಗೋಷ್ಠಿಗಳನ್ನು ಏರ್ಪಡಿಸಿದ್ವಿ. ಮೊದಲನೇ ಗೋಷ್ಠಿ, ಅದರ ಶೀರ್ಷಿಕೆ ಈ ರೀತಿಯಾಗಿದೆ: ಜಾತಿ, ಧರ್ಮ ಮತ್ತು ರಾಜಕಾರಣ. ಈ ವಿಷಯವನ್ನು ಪ್ರಸ್ತುತಿಪಡಿಸಲು ಡಾಕ್ಟರ್ ಮೋಹನ್ ದಾಸ್ ಅವರು ಆಗಮಿಸ್ತಾ ಇದ್ದಾರೆ. ಇವರು ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಎರಡನೆಯ ಗೋಷ್ಠಿ, ಮಾಧ್ಯಮ ಮತ್ತು ಸಮಾಜ. ಈ ವಿಷಯವನ್ನು ಪ್ರಸ್ತುತಿಪಡಿಸಲು ಡಾಕ್ಟರ್ ಅಮರೇಶ್ ನುಗುಡೋಣಿ ಅವರು ಆಗಮಿಸ್ತಾ ಇದ್ದಾರೆ. ಇವರು ತಮಗೆಲ್ಲ ತಿಳಿದಿರುವ ಹಾಗೆ ಹೆಸರಾಂತ ಕಥೆಗಾರರು ಹಾಗೂ ನಿವೃತ್ತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇನ್ನು ಮೂರನೆಯ ಗೋಷ್ಠಿ, ಮಹಿಳೆ ಮತ್ತು ಕಾನೂನು. ಈ ವಿಷಯವನ್ನು ಮಂಡಿಸಲು ಪ್ರೊಫೆಸರ್ ಶೈಲಜಾ ಹಿರೇಮಠ್ ಅವರು ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ವಿನೋದ್ ಪೌಲ್,
ಉಪಪ್ರಾಚಾರ್ಯ ಕಾಸಿಂ ಸಾಬ್, ವಿದ್ಯಾರ್ಥಿಗಳಾದ ರಂಗನಾಥ್, ಪವಿತ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೀದಿ ವ್ಯಾಪಾರಿಗಳ ಒಕ್ಕೂಟದಿಂದ ಏಪ್ರಿಲ್ 26ರಂದು ಬೀದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಯೇಸು ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿಇ ರಂಗಸ್ವಾಮಿ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ಎಸ್ಪಿ ಪುಟ್ಟಮಾದಯ್ಯ ಸೇರಿದಂತೆ ಅನೇಕ ಗಣ್ಯರು, ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ನಮಸ್ಕಾರ ಎಲ್ಲ ಹಿರಿಯರಿಗೆ ಮತ್ತು ನಾಳೆ 26/4/2025 ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ. ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಜಿಲ್ಲಾ ಸಮಿತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನೆ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಸಭೆಗೆ ರಾಜ್ಯಾಧ್ಯಕ್ಷರಾದ ಶ್ರೀ ಇ ರಂಗಸ್ವಾಮಿ ಅವರು ಆಗಮಿಸಿದ್ದಾರೆ ಮತ್ತು ಈ ರಾಯಚೂರಿನ ಜನಪ್ರತಿನಿಧಿಗಳು, ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಯುಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಶ್ರೀ ಮುಖ್ಯ ಅತಿಥಿಯಾಗಿ ಶ್ರೀ ಎನ್ಎಸ್ ಬೋಸರಾಜ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಎ ವಸಂತ್ ಕುಮಾರ್ ಸಾಹೇಬರು, ಬಸನಗೌಡ ದದ್ದಲ್ ಸಾಹೇಬರು, ಹಲವು ನಮ್ಮ ಮುಖ್ಯ ಪ್ರಮುಖರು ನಮಗೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಕಲವಲದೊಡ್ಡಿ, ಸೈಯದ್ ಮಾನು, ಗೋಪಿನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ಭಾರಿ ಡಿಸ್ಕೌಂಟ್. ಎಸ್ಪಿ 160, ಹಾರ್ನೆಟ್ ಮತ್ತು ಸಿಬಿ 200 ಗಳ ಮೇಲೆ 15,000 ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು.
ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886975566. ಜಾಹೀರಾತಿನ ನಂತರ ಮೆಗಾ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ತಾಲೂಕಿನ ಮಟಮಾರಿ ಗ್ರಾಮದಲ್ಲಿ ಏಪ್ರಿಲ್ 27 ಮತ್ತು 28ರಂದು ಶ್ರೀ ಮಲ್ಲಿಕಾರ್ಜುನ ಶಿಲಾ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿವಲಿಂಗ ಗರುಡ ಸ್ತಂಭ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ನಾಗೇಂದ್ರಪ್ಪ ಮಟಮಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 27ರಂದು ನೂತನವಾಗಿ ನಿರ್ಮಿಸಲಾಗಿರುವ ಶಿವಲಿಂಗ ಶಿಲಾಮೂರ್ತಿಗಳ ಮೆರವಣಿಗೆ ಮಂಗಳವಾದ್ಯಗಳೊಂದಿಗೆ ಪೂರ್ಣ ಕುಂಭ ಕಳಸದೊಂದಿಗೆ ನಡೆಯಲಿದೆ. ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಯಲಿದೆ. ನಂತರ ಜಲ ದಿವಸ, ಕ್ಷೀರ ದಿವಸ, ಧಾನ್ಯ ದಿವಸ ಸೇರಿ ವಿವಿಧ ಪೂಜಾ ಕಾರ್ಯಗಳು ನಡೆಯಲಿವೆ. ಏಪ್ರಿಲ್ 28ರಂದು ನೂತನ ಶಿಲಾಮೂರ್ತಿಗೆ ರುದ್ರಾಭಿಷೇಕ, ಅಷ್ಟೋತ್ತರ ನಾಮಾವಳಿ, ಪ್ರಾಣ ಪ್ರತಿಷ್ಠಾಪನೆ, ರುದ್ರ ಹೋಮ ಕಾರ್ಯಕ್ರಮಗಳು ನಡೆಯಲಿವೆ. ನಂತರ ನಡೆಯುವ ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಎ ವಸಂತಕುಮಾರ್, ಕೆ ವಿರೂಪಾಕ್ಷಪ್ಪ, ಮಂತ್ರಾಲಯ ಶಾಸಕ ಬಾಲನಾಗಿರೆಡ್ಡಿ, ಮಾನವಿ ಶಾಸಕ ಅಂಪಯ್ಯ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ. ಮಟಮಾರಿ ಶ್ರೀ ವೀರಭದ್ರ ಶಿವಾಚಾರ್ಯರು, ಕನಕಗುರು ಪೀಠದ ಶ್ರೀ ಸಿದ್ದರಾಮಂದಪುರಿ ಸ್ವಾಮೀಜಿಗಳು, ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಶ್ರೀ ಜ್ಞಾನಾನಂದ ಮಹಾರಾಜರು, ಮೆಟ್ಟಿ ಮಲ್ಕಾಪುರ ಶಾಂತಾಶ್ರಮದ ಶ್ರೀ ನಿಜಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಹರಗುರುಚರ ಮೂರ್ತಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಅದು ಪೂರ್ತಿ ಶಿಲೆಯ ಒಂದು ಕಟ್ಟಡ ಆಗಿರ್ತದೆ. ಅದಕ್ಕಾಗಿ ದಿನಾಂಕ 27, 28 ಏಪ್ರಿಲ್ ತಿಂಗಳಲ್ಲಿ ಆ ಒಂದು ದೇವಸ್ಥಾನದ ಉದ್ಘಾಟನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಅದರ ಸಲುವಾಗಿ ಪ್ರಚಾರವನ್ನು ಕೈಗೊಳ್ಳುವ ಸಲುವಾಗಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಕೂಡ ನಾವು ಪತ್ರಿಕೆಗಳನ್ನು ಹಂಚಿದ್ದೀವಿ. ಬಂಧುಗಳೇ, ದಿನಾಂಕ 27 ಬೆಳಿಗ್ಗೆ ಏಪ್ರಿಲ್ ತಿಂಗಳಲ್ಲಿ ಬೆಳಿಗ್ಗೆ 8 ಗಂಟೆಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ವಾಲ್ಮೀಕಿ ವೃತ್ತ, ಕನಕದಾಸರ ವೃತ್ತದ ಮೂಲಕ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಬಾಜಿ ಭಜಂತ್ರಿ, ಕುಂಭ ಕಳಸಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ತದನಂತರ 10 ಗಂಟೆಗೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನು ಮೆರವಣಿಗೆ ಮಾಡಿದ ನಂತರ ಈ ಒಂದು ವಾಸಾದಿಗಳನ್ನು ಜಲವಾಸ, ಆಮೇಲೆ ಸಹ್ಯಾದಿವಾಸ, ಇದು ಅನೇಕ ವಾಸಗಳನ್ನು ಎಲ್ಲ ಹಿರಿಯರ ಧಾನ್ಯ ದಿವಾಸ, ಶಯದಿವಾಸ ಇತ್ಯಾದಿ ಪೂಜೆಗಳ ಒಂದು ಕಾರ್ಯಕ್ರಮ ಅವತ್ತು ಪೂರ್ತಿ 12 ತಾರೀಕು ಇರ್ತದೆ. ತದನಂತರ 28ಕ್ಕೆ ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಗರುಡ ಸ್ತಂಭದ ಒಂದು ಕಾರ್ಯಕ್ರಮ ದಿನಾಂಕ 28ರಂದು ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶಟಸ್ಥಲ ಬ್ರಹ್ಮಿ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಾವಿರ ದೇವರ ಸಂಸ್ಥಾನ ಮಠ ಮಟಮಾರಿ ಪಿಂಚಣಿ ಗಬ್ಬೂರು ಇವರ ಒಂದು ದಿವ್ಯ ಸಾನ್ನಿಧ್ಯ, ಅದರ ಜೊತೆಗೆ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು, ಕನಕ ಗುರುಪೀಠ, ದೇವದುರ್ಗ ಗುರುಬಲ ವಿಭಾಗ. ಪ್ರಸ್ತುತ ದಿನಮಾನಗಳಲ್ಲಿ ಮಕ್ಕಳಲ್ಲಿ ವಿನಯ ಎಂಬುದು ಮರೆಯಾಗುತ್ತಿದ್ದು, ವಿದ್ಯೆಯ ಜೊತೆಗೆ ವಿನಯ ಸಂಸ್ಕಾರವನ್ನು ಕಲಿಸಲು ವೇದಾಂತ ಪಾಠಶಾಲೆಯನ್ನು ಆರಂಭಿಸಲಾಗಿದ್ದು, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಶಾಲೆಯಿಂದ ನೀಡಲಾಗುವುದು ಎಂದು ವೇದಾಂತ ಶಾಲೆಯ ನಿರ್ದೇಶಕಿ ಸ್ವಾತಿ ಕೊಂಪಾಲ್ ಹೇಳಿದರು. ಅವರಿಂದು ನಗರದ ವೇದಾಂತ ಪಾಠಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವೇದಾಂತ ಪಾಠಶಾಲೆಯ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಮಕ್ಕಳಲ್ಲಿ ಸಂಸ್ಕಾರ ಅತ್ಯಂತ ಮುಖ್ಯವಾಗಿದ್ದು, ದಿನನಿತ್ಯದ ಜೀವನದಲ್ಲಿ ಹೇಗೆ ಸಂಸ್ಕಾರವನ್ನು ಬಳಸಿಕೊಳ್ಳಬೇಕು, ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು, ಹೇಗೆ ಉತ್ತಮ ಜೀವನ
ಜೀವನವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ವೇದಾಂತ ಪಾಠಶಾಲೆಯಲ್ಲಿ ತಿಳಿಸಲಾಗುತ್ತದೆ. ಇದಲ್ಲದೆ ಸಂಗೀತ, ಕಲೆ, ಯೋಗ ಸೇರಿದಂತೆ ಇತರೆ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸಲಾಗುತ್ತದೆ ಎಂದು ಹೇಳಿದರು. ಸಾರ್ ಕಾಣ್ತಾ ಇಲ್ಲ, ಸಾರ್ ಕಾಣ್ತಾ ಆಚಾರ್ಯ ಸರ್. ವೇದಗಳನ್ನು, ಶ್ಲೋಕಗಳನ್ನು ಕಳಿಸಬೇಕು ಅನ್ನೋ ಉದ್ದೇಶದಿಂದ ಆ ಹೆಸರು ಇಟ್ಕೊಂಡು ನಾವು ಎಜುಕೇಷನನ್ನು ಕೊಡಬೇಕು ಅಂತಂದು ಆ ಉದ್ದೇಶದಿಂದ ನಾವು ವೇದಾಂತ ಪಾಠಶಾಲಾ ಅನ್ನೋ ಹೆಸರನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವೇದಾಂತ ಅಂದರೆ ಹುಡುಗರಿಗೆ ವೇದಗಳು ಕಳಿಸ್ಬೇಕು. ಉದಯ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಹುಡುಗರಿಗೆ ಏನು ಮಾಡಬೇಕು, ಅವರು ಏನು ಶ್ಲೋಕಗಳು ಹೇಳಬೇಕು, ಪೇರೆಂಟ್ಸ್ಗೆ ಹೆಂಗ ಸಂಸ್ಕಾರವನ್ನು ಹುಡುಗರು ಮಾಡಬೇಕು. ಈಗಿನ ಕಾಲದವ್ರು ಯಾರಿಗೂ ಗೊತ್ತಿರಲಿಲ್ಲ ಹೆಂಗೆ ಪೇರೆಂಟ್ಸ್ಗೆ ಮಾತಾಡೋದು, ಗಟ್ಟಿಗೆ ಮಾತಾಡೋದು, ಜೋರಾಗಿ ಮಾತಾಡೋದು, ಅದೆಲ್ಲ ಇದೆ. ಅವೆಲ್ಲ ಬಿಡಿಸ್ಬೇಕಂತ ಉದ್ದೇಶದಿಂದನೇ ನಾವು ಸಂಸ್ಕಾರ ಕಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ವೇದಾಂತ ಪಾಠಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿ ಹುಡುಗರು ಬೆಳಗ್ಗೆ ಬಂದ ತಕ್ಷಣ, ಸ್ಕೂಲಿಗೆ ಬಂದ ತಕ್ಷಣ ನಾವು ದೇವರಿಗೆ ನಮಸ್ಕಾರ ಮಾಡೋದು, ಅದ್ರ ಬೊಟ್ಟು ಇಟ್ಕೋಬೇಕು. ಬೊಟ್ಟು ಸಂಸ್ಕಾರ ಏನು, ನಾವು ಇಲ್ಲಿ ಬೊಟ್ಟು ಇಟ್ಕೊಂಡಿದ್ದೀವಿ ಅಂತಂದರೆ ಅದರಿಂದ ನಾಡಿಗಳನ್ನು ವೈಬ್ರೇಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ನಾವು ಬೊಟ್ಟು ಇಟ್ಕೋಬೇಕು. ಅವೆಲ್ಲ ನಾವು ಕಳಿಸ್ತೀವಿ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ರೀಸನ್ ಇರುತ್ತೆ, ಸೈಂಟಿಫಿಕ್ ಆಗಿ ಇರುತ್ತೆ, ವೇದ ಬಗ್ಗೆನೂ ಇರುತ್ತೆ. ಅದೆಲ್ಲ ತಿಳಿಸ್ಬೇಕಂತ ಉದ್ದೇಶದಿಂದನೇ ನಾವು ಈ ಸ್ಕೂಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಪೇರೆಂಟ್ಸ್ಗೆ ಹೆಲ್ಪ್ ಮಾಡಬೇಕು. ಸ್ಟಾರ್ಟ್ ಮಾಡ್ಬೋದು. With the blessings of Almighty, we have over the day a prayer song. Can you ಓಡಿ ಓಡಿ ಬಂದು ಹಣೆಗೆ ನೀಡಿಯಾಡ್ಯಾನೆ, ಓಡಿ ಓಡಿ ಬಂದು ಹಣೆಗೆ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ. ಹರಳು ತೆತ್ತಿಸಿದಾಜುಮಣೆ ಮರಕಾತ ನವರತ್ನವರಾಜುಮಣೆ, ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ. ಚಂದ್ರಶೇಖರ ಹಂಸವಾಹನದಲ್ಲಿ, ಚಂದ್ರಶೇಖರ ಹಂಸವಾಹನ ಇಂದ್ರಾಜಾಲ ದಮ್ 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 ದುಮ್ಮಿ ನುಡಿಸೆ ಇದೇ ವೇಳೆ ಶಾಲೆಯ ಆಡಳಿತಾಧಿಕಾರಿ ರಾಕೇಶ್ ರಾಜಲಬಂಡ ಮಾತನಾಡಿ, ವೇದಾಂತ ಪಾಠಶಾಲೆಯ ಮೂಲಕ ಮಕ್ಕಳಲ್ಲಿ ಉತ್ತಮ ಗುಣಗಳನ್ನು ಕಲಿಸಲು ಪರಿಣಿತ ಶಿಕ್ಷಕರ ಮೂಲಕ ಶಿಕ್ಷಣ ನೀಡಲಾಗುತ್ತದೆ. ಮಕ್ಕಳಿಗೆ ಶಾಲಾ ದಿನದಿಂದಲೇ ಅವರಲ್ಲಿ ವಿನಯತೆ, ಸಂಸ್ಕಾರವನ್ನು ಕಲಿಸಿದಾಗ ಅವರು ಮುಂದೆ ಉತ್ತಮ ಜೀವನವನ್ನು ರೂಪಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗಲಿದ್ದಾರೆ ಎಂದು ಹೇಳಿದರು. ಸ್ಟಾರ್ಟ್ ಮಾಡಿದ್ದೀವಿ ಕಾಲೇಜ್ ಸ್ಕೂಲ್ನ. ಸೊ ಈ ಸ್ಕೂಲ್ ಏನಪ್ಪಾ ಅಂತಂದ್ರೆ ಮಾಂಟಿಸರಿ ವಿತ್ ಗುರುಕುಲ್ ಟಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾಂಟಿಸರಿ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ಬೇಕಂತಂದ್ರೆ ಟೆಕ್ನಿಕಲ್ ಸಪೋರ್ಟಿಗೆ ಏನೇನಿರುತ್ತೆ, ಟೆಕ್ನಾಲಜಿ ರಿಲೇಟೆಡ್ ಏನೇನಿರುತ್ತೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆ ಒಂದು ಕನೆಕ್ಟ್ನ ನೀವೆಲ್ಲ ಕಲಿಬೇಕನ್ನೋದಕ್ಕೆ ಏನು ಮಾಡ್ತಾ ಇದೀವಿ ಅಂದರೆ ಒಂದು ಮ್ಯಾಜಿಕಲ್ ಟಾಕಿಂಗ್ ಟ್ರೀ ಅಂತ ನಾವು ಒಂದು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ರಾಯಚೂರಲ್ಲಿ.
ಈ ಟ್ರೀ ಏನಪ್ಪಾ ಅಂತಂದ್ರೆ ಈಗ ಸಣ್ಣ ಸಣ್ಣ ಮಕ್ಕಳ ಹತ್ರ ಇದು ಇಂಟರಾಕ್ಟಿವ್ ಟ್ರೀ ಅಂತ ಇರುತ್ತೆ. ಸೊ ದ ಟ್ರೀ ವಿಲ್ ಸ್ಟಾರ್ಟ್ ಟಾಕಿಂಗ್ ಟು ಯು ದ ವೇ ಹೌ ಯು ವಾಂಟ್ ದ ಟ್ರೀ ಹ್ಯಾಸ್ ಟು ಟಾಕ್ ಟು ಯು. ಸೊ ಆ ಥರ ಟ್ರೀ ಇದೆ, ಅದನ್ನೊಂದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಹತ್ರ ಇರೋ ಫ್ಯಾಕಲ್ಟೀಸ್ ಎಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸೇ ಇದ್ದಾರೆ. ಸೊ ಇವರೆಲ್ಲರನ್ನ ತೊಗೊಂಡು ನಾವು ಈ ಸ್ಕೂಲ್ನ ಯಾಕೆ ಮಾಡ್ತಾ ಇದೀವಿ ಅಂತಂದರೆ, ಈಗ ನಾನು ಆಲ್ರೆಡಿ ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಸ್ವಲ್ಪ ಜನದಲ್ಲಿ ಒಂದು ಫೌಂಡೇಶನ್ಸ್ ಆಯಿತು, ಒಂದು ಕ್ಯಾರೆಕ್ಟರ್ ಆಯಿತು, ಆಮೇಲೆ ನೇಚರ್ ಬಿಲ್ಡಿಂಗ್ ಆಯಿತು, ಇವೆಲ್ಲ ಕಷ್ಟ ಅನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ನಾವು ಸ್ಕೂಲಿಂದಲೇ ನಾವು ಇದನ್ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು. ನಾನು ನೋಡಿದಂಥ ದೊಡ್ಡ ಹುಡುಗರು ಯಾರು 16-18 ವಯಸ್ಸಿನ ಹುಡುಗರಲ್ಲಿ ಏನೇನು ಮಿಸ್ ಆಗಿದೆ ಅದನ್ನ ಈ ಮಕ್ಕಳಿಂದಲೇ ಕೊಡೋಕ್ಕೆ ಸ್ಟಾರ್ಟ್ ಮಾಡೋ ವಿಚಾರದಲ್ಲಿ ವೇದಾಂತ ಪಾಠಶಾಲೆ ಸ್ಟಾರ್ಟ್ ಮಾಡಿರೋದು. ಸೊ ನೀವು ಯಾರಾದರೂ ಒಂದ್ಸಲ ಬಂದು ಹೋಗ್ರಿ, ಪೇರೆಂಟ್ಸ್ ಆಗಿರೋರು ಅಡ್ಮಿಷನ್ಸ್ ಎನ್ಕ್ವೈರಿಗೆ ಅಂತಂದು. ನಮ್ಮ ಸ್ಕೂಲ್ ಬಂದ್ಬಿಟ್ಟು ಇಲ್ಲಿ ವಾಸವಿ ಸರ್ಕಲ್ ಹತ್ರ, ಜವಾಹರ್ನಗರ ವಾಸವಿ ಸರ್ಕಲ್ ಹತ್ರ ಇದೆ. ಒಂದ್ಸಲ ಕ್ಯಾಂಪಸ್ಸಿಗೆ ಬನ್ನಿರಿ, ಒಂದ್ಸಲ ಸ್ಕೂಲಿಗೆ ಬನ್ನಿರಿ, ನಮ್ಮ ಕ್ಯಾಂಪಸ್ ಎಲ್ಲ ನೋಡಿಕೊಂಡು ನಮ್ಮ ಫ್ಯಾಕಲ್ಟೀಸ್ ಹತ್ರ ಇಂಟ್ರಾಕ್ಟ್ ಆಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಿಕೊಂಡು ನಮ್ಮ ಒಂದು ಸ್ಕೂಲಿಗೆ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಗುರುಗಳೇ ಇಲ್ಲಿ ನೋಡಿ ಮೇಡಮ್. ಸೈಡ್ ಮೇಡಮ್, ಇಲ್ಲಿ ನೋಡಿ ಮೇಡಮ್, ಮೇಡಮ್ ಇಲ್ಲಿ ನೋಡಿ. ಮೇಡಮ್ ಇಲ್ಲಿ ನೋಡಿ. ಈ ಸಂದರ್ಭದಲ್ಲಿ ಶಾಲೆಯ ನಿರ್ದೇಶಕ ರಾಮಚಂದ್ರ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಜಿಲ್ಲಾ ಸಂಚಾಲಕ ಮಲ್ಲಿಕಾರ್ಜುನ ಸ್ವಾಮಿ, ಸರಸ್ವತಿ, ಸಂಗೀತ, ಸತ್ಯವತಿ ದೇಶಪಾಂಡೆ, ಗೌರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿವೃತ್ತ ಎಎಸ್ಐ ಶಿವಕುಮಾರ್ ಚನ್ನಳ್ಳಿ ನಿಧನರಾಗಿದ್ದು, ಅವರ ಆಶಯದಂತೆ ಕುಟುಂಬಸ್ಥರು ಅವರ ಮೃತದೇಹವನ್ನು ರಿಮ್ಸ್ ಆಸ್ಪತ್ರೆಗೆ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ನಗರದ ಮಡ್ಡಿಪೇಟೆ ನಿವಾಸಿಯಾಗಿದ್ದ ಪೊಲೀಸ್ ಇಲಾಖೆಯ ನಿವೃತ್ತ ಎಎಸ್ಐ ಶಿವಕುಮಾರ್ ಚನ್ನಳ್ಳಿ ಅವರು ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದಲ್ಲಿದ್ದಾಗ ಸೇವಾ ನಿವೃತ್ತರಾಗಿದ್ದರು. ಇವರು ದಕ್ಷ, ಕರ್ತವ್ಯ ನಿಷ್ಠೆಗೆ ಸಾಕಷ್ಟು ಪ್ರಶಸ್ತಿ, ಪ್ರಶಂಸನೆಗಳನ್ನು ಗಳಿಸಿದ್ದರು. ಇವರು ಬಸವಣ್ಣನವರ ಅನುಯಾಯಿ ಆಗಿದ್ದರು. ಪರೋಪಕಾರದ ಗುಣಗಳನ್ನು ಬೆಳೆಸಿಕೊಂಡಿದ್ದರು. ದೇಹತ್ಯಾಗದ ಸಂದರ್ಭದಲ್ಲಿ ಇವರಿಗೆ 62 ವರ್ಷ ವಯಸ್ಸಾಗಿತ್ತು. ಸಾವಾದರೆ ಮೃತದೇಹ ಮೆಡಿಕಲ್ ಓದುವ ವಿದ್ಯಾರ್ಥಿಗಳ ಓದಿಗೆ ಅನುಕೂಲವಾಗಲಿ ಎಂದು ದೇಹದಾನ ಪತ್ರ ನೀಡಿದ್ದರು. ಅವರು ನಿಧನರಾಗಿದ್ದರಿಂದ ಮನೆಯ ಸದಸ್ಯರ ಒಪ್ಪಿಗೆಯ ಮೇರೆಗೆ ಅವರ ಅಪೇಕ್ಷೆಯಂತೆ ರಿಮ್ಸ್ ಆಸ್ಪತ್ರೆಗೆ ಕುಟುಂಬಸ್ಥರು ದೇಹದಾನ ಮಾಡಿ ಮಾದರಿಯಾದರು. ಸತ್ತ ನಂತರವೂ ಶಿವಕುಮಾರ್ ಚನ್ನಳ್ಳಿ ಅವರು ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಿಮ್ಸ್ ಆಸ್ಪತ್ರೆಯಲ್ಲಿ ಏಪ್ರಿಲ್ 26ರಂದು ಮಧುಮೇಹ ಕುರಿತು ವಿಚಾರ ಸಂಕಿರಣ. ನೂತನ ಪದಾಧಿಕಾರಿಗಳ ಪದಗ್ರಹಣ. ಡಾಕ್ಟರ್ ಬಸವರಾಜ್ ಪಾಟೀಲ್. ಮಾನವಿ ಲೋಯಲಾ ಕಾಲೇಜಿನಲ್ಲಿ ಏಪ್ರಿಲ್ 28ರಂದು ಸಂವಿಧಾನ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ. ದ್ಯಾವಣ್ಣ. ಏಪ್ರಿಲ್ 26ರಂದು ಬೀದಿ ವ್ಯಾಪಾರಿಗಳ ಸಮಸ್ಯೆಗಳ ಕುರಿತು ಸಮಾಲೋಚನಾ ಸಭೆ. ಯೇಸು ಮಿತ್ರ. ಮಠಮಾರಿಯಲ್ಲಿ ಏಪ್ರಿಲ್ 27, 28ರಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ. ನಾಗೇಂದ್ರಪ್ಪ ಮಠಮಾರಿ. ವೇದಾಂತ ಪಾಠಶಾಲೆಯಲ್ಲಿ ಬೇಸಿಗೆ ಶಿಬಿರ. ಶಿಕ್ಷಣದೊಂದಿಗೆ ಸಂಸ್ಕಾರ ಶಿಕ್ಷಣಕ್ಕೆ ಒತ್ತು. ಸ್ವಾತಿ ಕೊಂಪಾಲ್. ಮತ್ತು ನಿವೃತ್ತ ಪಿಎಸ್ಐ ಶಿವಕುಮಾರ್ ಚನ್ನಳ್ಳಿ ನಿಧನ. ರಿಮ್ಸ್ಗೆ ದೇಹದಾನ ಮಾಡಿ ಸಾರ್ಥಕತೆ. ಇಲ್ಲಿಗೆ